ಕುಮಾರಸ್ವಾಮಿ ಅವರ ಗೆಲುವಿನಲ್ಲಿ ಪುಟ್ಟರಾಜು ಅವರ ಪಾತ್ರ ಬಹಳ ದೊಡ್ಡದಿರುತ್ತೆ. ಒಂದ್ ಸ್ವಲ್ಪ ಆಂತರಿಕ ಒಳಜಗಳ ಇದೆ ಅಂತ ಒಂದಷ್ಟು ಚರ್ಚೆಗಳಿವೆ. ಎಳ್ಳಷ್ಟು ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ. ನಾವು ಒಂದು ಲೈನ್ ರೆಸೊಲ್ಯೂಷನ್ ಮಾಡಿ ನನ್ನ ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು ಕುಮಾರಣ್ಣವ್ರನ್ನೇ ಕರ್ತರಬೇಕು ಅಂತ ಹೇಳಿ ನಾವು ಅಭ್ಯರ್ಥಿ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಬಹುಮುಖ್ಯವಾದಂತಹ ಕಾವೇರಿ ಇಶ್ಯೂ ಏನಿದೆ, ಆ ಸಮಸ್ಯೆಯನ್ನ ದೇವೇಗೌಡರು ಇವತ್ತು ಏನ್ ನ್ಯಾಯ ಕೊಡಿಸುವಂತ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ದೆಹಲಿನಲ್ಲಿ ಕುಮಾರಣ್ಣವರು ದೇವೇಗೌಡರ ಜೊತೆಗೂಡಿ ಈ ಶಾಶ್ವತವಾದಂತ ಈ ಕಾವೇರಿ ಇಶ್ಯೂನ ಪರಿಹರಿಸಿಕೊಡ್ಲಿಕ್ಕೆ ಇದೊಂದು ನಾಂದಿ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳಿಕ್ ಬಯಸ್ತೇನೆ. ಬಿಜೆಪಿ ಜೊತೆ ಮೈತ್ರಿ ಆಗಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಜೆಡಿಎಸ್ ಅನುಕೂಲ ಸರ್? ಬಹುತೇಕ ನಾವು ಅಷ್ಟು ಉತ್ಸಾಹದಲ್ಲಿಲ್ಲ. ನನ್ನ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ಕುಮಾರಣ್ಣವ್ರ ಬಗ್ಗೆ ಅಪಾರವಾದಂತ ಅಭಿಮಾನ, ಪ್ರೀತಿ ಇಟ್ಕೊಂಡು ಇವತ್ತು ಬಹಳ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಅವ್ರನ್ನ ಅಭಿನಂದಿಸ್ತೇನೆ. ಮಂಡ್ಯದಲ್ಲಿ ಅಂಬರೀಷ್ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಸುಮಲತಾ ಅವರು ಸಹ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಒಟ್ಟಾರೆಯಾಗಿ ಇದು ಯಾವ ರೀತಿ ಕುಮಾರಣ್ಣವರಿಗೆ ಹೆಲ್ಪ್ ಆಗುತ್ತೆ? 100ಕ್ಕೆ 1000 ಭಾಗ ಅಂಬರೀಷ್ ಅಣ್ಣವರ ಅಭಿಮಾನಿಗಳು ಯಾವತ್ತೂ ಕುಮಾರಣ್ಣವ್ರ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಸುಮಲತಾ ಅಂಬರೀಷ್ ಅವರು ಸಹ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಸಹ ನಿನ್ನೆ ಬಂದು ನಾನು ನಿಲ್ಲೋದಿಲ್ಲ, NDA ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. 100ಕ್ಕೆ 100 ಈ ಬಾರಿ ಜೆಡಿಎಸ್ ಗೆಲ್ಲುತ್ತೆ ಸರ್? 100ಕ್ಕೆ 1000 ಭಾಗ JDS ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣವರು NDA ಅಭ್ಯರ್ಥಿಗಳಾಗಿ ಆಯ್ಕೆ ಆಯ್ತಾರೆ. ಕುಮಾರಸ್ವಾಮಿ ಅವರ ಗೆಲುವಿನಲ್ಲಿ ಪುಟ್ಟರಾಜು ಅವರ ಪಾತ್ರ ಬಹಳ ದೊಡ್ಡದಿರುತ್ತೆ. ಒಂದ್ ಸ್ವಲ್ಪ ಆಂತರಿಕ ಒಳಜಗಳ ಇದೆ ಅಂತ ಒಂದಷ್ಟು ಚರ್ಚೆಗಳಿವೆ. ಎಳ್ಳಷ್ಟು ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ. ನಾವು ಒಂದು ಲೈನ್ ರೆಸೊಲ್ಯೂಷನ್ ಮಾಡಿ ನನ್ನ ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು ಕುಮಾರಣ್ಣವ್ರನ್ನೇ ಕರ್ತರಬೇಕು ಅಂತ ಹೇಳಿ ನಾವು ಅಭ್ಯರ್ಥಿ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಬಹುಮುಖ್ಯವಾದಂತಹ ಕಾವೇರಿ ಇಶ್ಯೂ ಏನಿದೆ, ಆ ಸಮಸ್ಯೆಯನ್ನ ದೇವೇಗೌಡರು ಇವತ್ತು ಏನ್ ನ್ಯಾಯ ಕೊಡಿಸುವಂತ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ದೆಹಲಿನಲ್ಲಿ ಕುಮಾರಣ್ಣವರು ದೇವೇಗೌಡರ ಜೊತೆಗೂಡಿ ಈ ಶಾಶ್ವತವಾದಂತ ಈ ಕಾವೇರಿ ಇಶ್ಯೂನ ಪರಿಹರಿಸಿಕೊಡ್ಲಿಕ್ಕೆ ಇದೊಂದು ನಾಂದಿ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳಿಕ್ ಬಯಸ್ತೇನೆ. ಬಿಜೆಪಿ ಜೊತೆ ಮೈತ್ರಿ ಆಗಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಜೆಡಿಎಸ್ ಅನುಕೂಲ ಸರ್? ಬಹುತೇಕ ನಾವು ಅಷ್ಟು ಉತ್ಸಾಹದಲ್ಲಿಲ್ಲ. ನನ್ನ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ಕುಮಾರಣ್ಣವ್ರ ಬಗ್ಗೆ ಅಪಾರವಾದಂತ ಅಭಿಮಾನ, ಪ್ರೀತಿ ಇಟ್ಕೊಂಡು ಇವತ್ತು ಬಹಳ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಅವ್ರನ್ನ ಅಭಿನಂದಿಸ್ತೇನೆ. ಮಂಡ್ಯದಲ್ಲಿ ಅಂಬರೀಷ್ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಸುಮಲತಾ ಅವರು ಸಹ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಒಟ್ಟಾರೆಯಾಗಿ ಇದು ಯಾವ ರೀತಿ ಕುಮಾರಣ್ಣವರಿಗೆ ಹೆಲ್ಪ್ ಆಗುತ್ತೆ? 100ಕ್ಕೆ 1000 ಭಾಗ ಅಂಬರೀಷ್ ಅಣ್ಣವರ ಅಭಿಮಾನಿಗಳು ಯಾವತ್ತೂ ಕುಮಾರಣ್ಣವ್ರ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಸುಮಲತಾ ಅಂಬರೀಷ್ ಅವರು ಸಹ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಸಹ ನಿನ್ನೆ ಬಂದು ನಾನು ನಿಲ್ಲೋದಿಲ್ಲ, NDA ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. 100ಕ್ಕೆ 100 ಈ ಬಾರಿ ಜೆಡಿಎಸ್ ಗೆಲ್ಲುತ್ತೆ ಸರ್? 100ಕ್ಕೆ 1000 ಭಾಗ JDS ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣವರು NDA ಅಭ್ಯರ್ಥಿಗಳಾಗಿ ಆಯ್ಕೆ ಆಯ್ತಾರೆ. ಇದಿಷ್ಟು ಮಾಜಿ ಸಚಿವ CS ಪುಟ್ಟರಾಜು ಅವರ ಮಾತಾಗಿದ್ದು. ಕ್ಯಾಮೆರಾ ಪರ್ಸನ್ ಲಕ್ಷ್ಮಣ್ ಜೊತೆ ಸಂಜಯ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.